ಪವರ್ ಫೈಟ್ ಮಧ್ಯೆ ಸಿಎಂ ಬಣದಲ್ಲಿ ಸಂಚಲನ. ಸಿದ್ದು ಬಳಿಕ ಸತೀಶ್ ಹಿಂದ ಜವಾಬ್ದಾರಿ ಸಾಧ್ಯತೆ. ಪವರ್ ಫೈಟ್ ಮಧ್ಯೆ ಸಿಎಂ ಬಣದಲ್ಲಿ ಸಂಚಲನ. ಸಿದ್ದು ಬಳಿಕ ಸತೀಶ್ ಹಿಂದ ಜವಾಬ್ದಾರಿ ಸಾಧ್ಯತೆ. 80 ಕ್ಷೇತ್ರಗಳಲ್ಲಿ ಅಹಿಂದ ಸಮುದಾಯ ನಿರ್ಣಾಯಕವಾಗಿದೆ. ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಸತೀಶ್ ಜಾರಕಿಹೊಳಿ. ಸಿಎಂ ಗದ್ದುಗೇರಲು ಸಮುದಾಯ ಬೆಂಬಲ ಅಗತ್ಯವಾಗಿ ಬೇಕಾಗಿದೆ. ಹಿಂದುಳಿದ ವರ್ಗಗಳ ನಾಯಕರ ಜೊತೆ ಸತೀಶ್ ಸಂಪರ್ಕದಲ್ಲಿದ್ದಾರೆ. ಸದ್ಯಕ್ಕೆ ಸಿಎಂ ಕುರ್ಚಿ ಮೇಲೆ ಕೇವಲ ಡಿಕೆ ಶಿವಕುಮಾರ್ ಅವರು ಮಾತ್ರ ಕಣ್ಣಿಟ್ಟಿಲ್ಲ, ಸತೀಶ್ ಜಾರಕಿಹೊಳಿ ಅವರ ಕಣ್ಣು ಕೂಡ ಇದೆ. ಸಿದ್ದು ಬಳಿಕ ಸತೀಶ್ ಅಹಿಂದ ಜವಾಬ್ದಾರಿ ನೀಡುವ ಸಾಧ್ಯತೆ ಇದೆ. 80 ಕ್ಷೇತ್ರಗಳಲ್ಲಿ ಅಹಿಂದ ಸಮುದಾಯ ಬಹಳ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ. ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಸತೀಶ್ ಜಾರಕಿಹೊಳಿ ಜೊತೆಗೆ ಹಿಂದುಳಿದ ವರ್ಗಗಳ ನಾಯಕರ ಜೊತೆ ಕೂಡ ಸತೀಶ್ ಅವರು ಸಂಪರ್ಕದಲ್ಲಿದ್ದಾರೆ. ಸದ್ಯಕ್ಕೆ ಈ ಒಂದು ಪವರ್ ಫೈಟ್ ವಿಚಾರ ಈಗ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ ಅಷ್ಟೇ. ಯಾಕೆಂತಂದ್ರೆ ಚಳಿಗಾಲದ ಅಧಿವೇಶನ ಇರೋದ್ರಿಂದ ಈ ಒಂದು ವಿಚಾರವೇ, ಪವರ್ ಫೈಟ್ ವಿಚಾರವೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಆ ಒಂದು ಚರ್ಚೆಗೆ ಬ್ರೇಕ್ ಹಾಕಬೇಕು. ಹಾಗಾಗಿ ಪವರ್ ಫೈಟ್ ವಿಚಾರಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದ್ರೆ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಕೂಡ ಗಮನಿಸಬಹುದು, ಯತೀಂದ್ರ ಸಿದ್ದರಾಮಯ್ಯ ಅವರು ಸಿಎಂ ಸಿದ್ದರಾಮಯ್ಯ ಆದ ನಂತರ ಈ ಒಂದು ಸ್ಥಾನವನ್ನ ತುಂಬಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸೂಕ್ತ ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು. ಅಲ್ಲಿಂದ ಮತ್ತೆ ಈ ಒಂದು ಪವರ್ ಫೈಟ್ ವಿಚಾರ ಅಥವಾ ನಾಯಕತ್ವ ಬದಲಾವಣೆ ವಿಚಾರ ಮತ್ತೆ ಜೋರಾಗಿ ಚಾಲ್ತಿ ಆಯ್ತು. ಅದಾದ ನಂತರ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಅವರು ಕೂಡ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ರು. ಮುಂದಿನ ನಾಯಕ ಸತೀಶ್ ಎಂದಿದ್ದ ಡಾಕ್ಟರ್ ಯತೀಂದ್ರ ಹೇಳಿಕೆ ಹೊತ್ತಲೇ ಸತೀಶ್ ಅಚ್ಚರಿಯ ನಡೆ. ಹಿಂದುಳಿದ ವರ್ಗಗಳ ನಾಯಕರ ಜೊತೆ ಸತೀಶ್ ಪ್ರತ್ಯಕ್ಷರಾಗಿದ್ದಾರೆ. ತೆರೆಮರೆಯಲ್ಲಿ ಸಂಘಟನಾತ್ಮಕವಾಗಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸತೀಶ್ ಜಾರಕಿಹೊಳಿಗೆ ಇದೆ ಸಿದ್ದರಾಮಯ್ಯ ಅವರ ಬೆಂಬಲ. ಯಾಕೆಂದ್ರೆ ಅವರ ಮಗ ಡಾಕ್ಟರ್ ಯತೀಂದ್ರ ಅವರೇ ಮುಂದಿನ ನಾಯಕ ಸತೀಶ್ ಅಂತ ಹೇಳಿಕೆ ಕೊಟ್ಟಿದ್ರು. ಅಹಿಂದ ದಾಳ ಉರುಳಿಸಲು ಸಿಎಂ ಮತ್ತು ಟೀಮ್ ತಂತ್ರ. ಹಿಂದೆ ಎಲ್ಲರೂ ಕೂಡ ಗಮನಿಸಿರಬಹುದು, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಮುಂದಿನ ನಾಯಕ ಅಂದ್ರೆ ಸಿದ್ದರಾಮಯ್ಯ ಅವರು ಆದ ನಂತರದ ನಾಯಕ ಯಾರು ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅಂತ ಈ ಒಂದು ಹೆಸರನ್ನ ಮುನ್ನೆಲೆಗೆ ತರುವ ಕೆಲಸವನ್ನು ಕೂಡ ಮಾಡಿದ್ರು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ಸದ್ಯಕ್ಕೆ ಹಿಂದೆ ಕೂಡ ಯತೀಂದ್ರ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಸತೀಶ್ ಜಾರಕಿಹೊಳಿ ಅವರ ವಿಚಾರವಾಗಿ, ಮುಂದಿನ ನಾಯಕ ಸತೀಶ್ ಅಂತ. ಅದಾದ ನಂತರ ಸದ್ಯಕ್ಕಂತೂ ಹಿಂದುಳಿದ ವರ್ಗಗಳ ನಾಯಕರ ಜೊತೆ ಸತೀಶ್ ಅವರು ಸಂಪರ್ಕದಲ್ಲಿದ್ದಾರೆ. ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಪ್ರತ್ಯಕ್ಷರಾಗುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನ್ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಸದ್ಯಕ್ಕಂತೂ ಒಂದು ಪವರ್ ಫೈಟ್ ವಿಚಾರಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಸಾಹಿತ್ಯ ಅಹಿಂದ ನಾಯಕತ್ವ ವಿಚಾರವಾಗಿ ಯಾರು ಕೂಡ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದಿಕ್ಕೆ ರೆಡಿ ಇಲ್ಲ. ಇನ್ ಕೇಸ್ ಹೈಕಮಾಂಡ್ ಹೇಳಿದ್ದೆ ನಿಜವಾದಲ್ಲಿ ಅವರು ಕೆಳಗಿಳಿತಾರೆ ಅನ್ನುವಂತಹದ್ದು ಕನ್ಫರ್ಮ್ ಆದ್ರೆ ಅಹಿಂದ ನಾಯಕರನ್ನೇ ಅಲ್ಲಿಗೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತೆರೆಮರೆಯ ಕಸರತ್ತುಗಳಂತೂ ನಡೀತಿದೆ. ಆದ್ರೆ ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವರ ನಡೆ ಒಂದಿಷ್ಟು ಅಚ್ಚರಿಗೂ ಕಾರಣ ಆಗಿತ್ತು. ಒಂದು ಅಹಿಂದ ನಾಯಕತ್ವ ವಿಚಾರವಾಗಿ ಪದೇ ಪದೇ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಿದ್ದಂತಹದ್ದು. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರನ್ನ 2-3 ಬಾರಿ ರಹಸ್ಯವಾಗಿ ಭೇಟಿಯಾಗಿದ್ದಂತಹದ್ದು. ಇದೆಲ್ಲದರ ನಡುವೆ ಮತ್ತೊಂದು ವಿಚಾರ ಅಂದ್ರೆ 80 ಸಮುದಾಯ ಕ್ಷೇತ್ರಗಳೇನಿದೆ ಸಮುದಾಯದ್ದು, ಆ ಕ್ಷೇತ್ರಗಳ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಅವರು ಹೇಳಿದ್ದೇ ನಿಜವಾದಲ್ಲಿ ಆ 80 ಕ್ಷೇತ್ರಗಳ ಶಾಸಕರು ಕೂಡ ಸತೀಶ್ ಜಾರಕಿಹೊಳಿ ಜೊತೆಯಲ್ಲಿ ಇರ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಹಿಂದುಳಿದ ವರ್ಗಗಳ ನಾಯಕರ ಜೊತೆ ಸಭೆಗಳನ್ನು ಕೂಡ ನಡೆಸ್ತಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅಂದ್ರೆ ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ಅಹಿಂದ ನಾಯಕ ಅನ್ನುವಂತಹದ್ದನ್ನ ಹೇಳಿದ್ರು, ಆ ಹಿಂದಿನಿಂದಲೂ ಕೂಡ ಒಂದಿಷ್ಟು ಅಂಡರ್ ಕರೆಂಟ್ ವರ್ಕ್ ಅಂತೂ ಆಗ್ತಾ ಇತ್ತು. ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಬಾರ್ದು, ಇಳಿಸಿದ್ದೇ ನಿಜವಾದಲ್ಲಿ ಅಹಿಂದ ನಾಯಕರನ್ನೇ ಅಲ್ಲಿಗೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಅಂಡರ್ ಕರೆಂಟ್ ವರ್ಕ್ ತದನಂತರದಲ್ಲಿ ಯತೀಂದ್ರ ಬಾಯಲ್ಲಿ ಹೆಸರು ಬಂದ ನಂತರದಲ್ಲಿ ಒಂದಿಷ್ಟು ಸಭೆಗಳಿಗೆ ಮುನ್ನುಡಿಯನ್ನ ಬರೀತು. ಆದ್ರೆ ಇದೀಗ ಮತ್ತೊಮ್ಮೆ ಹಿಂದುಳಿದ ವರ್ಗಗಳ ನಾಯಕರ ಜೊತೆ ತೆರೆಮರೆಯಲ್ಲಿ ಸಂಘಟನಾತ್ಮಕವಾಗಿ ಸತೀಶ್ ಜಾರಕಿಹೊಳಿ ಕೆಲಸ ಮಾಡ್ತಿದ್ದಾರೆ. ಯಾವಾಗ ನಾಯಕತ್ವ ಬದಲಾವಣೆ ಅನ್ನುವಂತಹದ್ದು ಬರುತ್ತೆ ಅಂದು ತಾವೆಲ್ಲ ಜೊತೆಗೆ ನಿಲ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತಹ ಒಂದಿಷ್ಟು ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಕುರ್ಚಿ ಕಿತ್ತಾಟ ಈ ಒಂದು ವಿಚಾರವಾಗಿ
ಸದನ ಎರಡೂ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಅಧಿವೇಶನಗಳು ಏನ್ ನಡೀತಿದೆ, ಆ ಅಧಿವೇಶನಗಳು ಮುಗಿದ ಬಳಿಕ ಒಂದು ಕ್ಲೈಮ್ಯಾಕ್ಸ್ ಹಂತವನ್ನಾದ್ರೂ ತಲುಪುತ್ತೆ. ಯಾಕಂದ್ರೆ ನಿನ್ನೆ ಅಷ್ಟೇ ಸೋನಿಯಾ ಗಾಂಧಿ ಅವರ ಜೊತೆ ಕೂಡ ಒಂದಿಷ್ಟು ಚರ್ಚೆ ಆಗಿದೆ. ಜನವರಿ ಮೊದಲ ಅಥವಾ 2ನೇ ವಾರದಲ್ಲಿ ಈ ಒಂದು ಚರ್ಚೆ ಮುಂದುವರಿಯುತ್ತೆ. ಅಂದು ಒಂದು ನಿರ್ಣಾಯಕ ಹಂತವನ್ನ ರಾಜ್ಯದ ಕುರ್ಚಿ ಕಿತ್ತಾಟ ತಲುಪೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.